ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಾವು ನಮ್ಮ ಜೀವಿತದಲ್ಲಿ ದೇವರ ವಾಕ್ಯದ ಪ್ರತಿಯೊಂದನ್ನು ಎಚ್ಚರಿಕೆಯನ್ನು ಗಮನವಿಟ್ಟು ಪಾಲಿಸಬೇಕು. ಪ್ರಿಯರೇ, ದೇವರ ವಾಕ್ಯವನ್ನು ಒಂದು ಗಮನವಿಡಬೇಕು. ದೇವರು ಅನೇಕ ಸಂದರ್ಭಗಳಲ್ಲಿ ಅವಳನ್ನು ಆಶೀರ್ವದಿಸ್ತಾನೆ. ಆದಿಕಾಂಡ, ಆ ಅವಳನ್ನು ಆಶೀರ್ವದಿಸುವಂಥ ದೇವರು ಹೇರಳವಾಗಿ ಆಶೀರ್ವದಿಸ್ತಾನೆ. ಆದರೆ ಸೈತಾನನು ಅವಳಿಗೆ ದೇವರು ನಿಜವಾಗಿ ತಮ್ಮ ಮಾತಿನಂತೆ ನಡೆಯುವುದಿಲ್ಲ ಎಂಬುದಾಗಿ ಅವಳ ಕಿವಿಯಲ್ಲಿ ಹೇಳ್ತಾನೆ. ಅದು ಮೊದಲನೆಯ ಅದು ಕುಯುಕ್ತಿಯಾಗಿತ್ತು ಅಂತ ನಾವು ಭಾವಿಸ್ತೇವೆ. ಆದಿಕಾಂಡ 3ನೇ ಅಧ್ಯಾಯ 1ರಿಂದ 6 ನೀವು ಗಮನಿಸಿ. ಕರ್ತನಾದ ದೇವರು ಮಾಡಿದ ಅಡವಿಯ ಎಲ್ಲ ಮೃಗಗಳಿಗಿಂತ ಸರ್ಪವು ಯುಕ್ತಿಯುಳ್ಳದ್ದಾಗಿತ್ತು. ಅದು ಸ್ತ್ರೀಗೆ, ನೀವು ತೋಟದಲ್ಲಿರುವ ಯಾವ ಮರದ ಫಲವನ್ನು ತಿನ್ನಬಾರದೆಂದು ದೇವರು ಹೇಳಿದ್ದು ನಿಜವೋ ಎಂದು ಕೇಳಿತು. ಇಲ್ಲಿ ಕರ್ತನು ಮಾಡಿದಂಥ ಎಲ್ಲ ಅಡವಿಯ ಮೃಗಗಳಿಗಿಂತ ಸರ್ಪ ಬಹಳ ಜ್ಞಾನವುಳ್ಳದ್ದಾಗಿತ್ತು. ಯುಕ್ತಿ. ಕರ್ತನು ಆದಿಕಾಂಡದಲ್ಲಿ ಬರೀತಾನೆ, ಎಲ್ಲ ಮೃಗಗಳಿಗಿಂತ ಸರ್ಪವು ಯುಕ್ತಿಯುಳ್ಳದ್ದಾಗಿತ್ತು. ಯುಕ್ತಿ, ಜ್ಞಾನವುಳ್ಳದ್ದಾಗಿತ್ತು. ಅದೇನು ಮಾಡ್ತದಂದರೆ, ಅದು ಆ ಹೆಣ್ಣು ಮಗಳ ಹತ್ರ ಬಂದು, ನೀವು ತೋಟದಲ್ಲಿರುವ ಯಾವ ಮರದ ಫಲವನ್ನು ತಿನ್ನಬಾರದೆಂದು ದೇವರು ಹೇಳಿದ್ದು ನಿಜವೋ ಎನ್ನುವುದಾಗಿ ಕೇಳ್ತದೆ. ಆಗ ಆ ಹೆಣ್ಣುಮಗಳು ಸರ್ಪಕ್ಕೆ, ತೋಟದ ಮರಗಳ ಫಲಗಳನ್ನು ನಾವು ತಿನ್ನಬಹುದು, ಈ ತೋಟದಲ್ಲಿರ್ತಕ್ಕಂಥ ಎಲ್ಲ ಮರದ ಫಲಗಳನ್ನು ನಾವು ತಿನ್ನಬಹುದು. ಆದರೆ ಕರ್ತನು ಹೇಳಿದ್ದಾನೆ, ಇದನ್ನು ನೀನು ತಿಂದರೆ ನೀನು ನಿಶ್ಚಯವಾಗಿ ಸಾಯ್ತೀಯ. ನಿಶ್ಚಯವಾಗಿ ಸಾಯ್ತೀಯ. ಆದರೆ ಆಕೆ ಹೇಳ್ತಾಳೆ, ಆ ಮಧ್ಯದಲ್ಲಿರ್ತಕ್ಕಂಥ ಮರದ ಫಲದ ವಿಷಯವಾಗಿ ದೇವರು ನೀನು ಸಾಯದ ಹಾಗೆ ಅದನ್ನು ತಿನ್ನಲೂಬಾರದು, ಮುಟ್ಟಲೂಬಾರದು ಎಂದು ಹೇಳಿದ್ದಾನೆ ಅಂದಳು. ಅವಳು ಆ ವಂಚಿಸುವಂಥ ಸರ್ಪಕ್ಕೆ ಹೃದಯದಲ್ಲಿರ್ತಕ್ಕಂಥ ದೇವರು ಹೇಳಿರ್ತಕ್ಕಂಥ ವಾಕ್ಯಗಳನ್ನು ಬಟಾಬಯಲಾಗಿ ಮಾತಾಡಿಬಿಟ್ಲು. ಆಗ ಸರ್ಪ ಆ ಸ್ತ್ರೀಗೆ, ನೀನು ಖಂಡಿತವಾಗಿ ಸಾಯೋದಿಲ್ಲ, ಖಂಡಿತವಾಗಲೂ ನೀನು ಸಾಯೋದಿಲ್ಲ. ನೀನು ಅದನ್ನು ತಿಂದ ದಿನದಲ್ಲಿ ನಿಮ್ಮ ಕಣ್ಣುಗಳು ತೆರೆಯಲ್ಪಡುವೆಂದು ನೀವು ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತವರಾಗಿ ದೇವರುಗಳ ಹಾಗೆ ಇರುವಿರೆಂದು ದೇವರಿಗೆ ತಿಳಿದಿದೆ ಎಂದು ಹೇಳಿತು. ವಂಚಿಸಿಬಿಡ್ತು. ಆ ಸರ್ಪ ವಂಚಿಸಿಬಿಡ್ತು. ಆ ಸ್ತ್ರೀ ಆ ಮರದ ಫಲವು ಆಹಾರಕ್ಕೆ ಒಳ್ಳೆಯದೆಯೂ ಕಣ್ಣಿಗೆ ರಮ್ಯವಾಗಿಯೂ ಒಬ್ಬನನ್ನು ಜ್ಞಾನಿಯನ್ನಾಗಿಯೂ ಮಾಡುವುದಕ್ಕೆ ಅಪೇಕ್ಷಿತವಾಗಿದೆಯೂ ಅದೇ ಎಂದು ನೋಡಿ ಇದರ ಫಲವನ್ನು ತೆಗೆದುಕೊಂಡು ತಿಂದಳು. ತನ್ನ ಸಂಗಡ ಇದ್ದ ತನ್ನ ಗಂಡನಿಗೆ ಕೊಟ್ಟಳು. ಅವನು ತಿಂದನು. ನೀವು ಆಕೆ ನಿಶ್ಚಯವಾಗಿ ಸಾಯೋದಿಲ್ಲ. ಅಂದರೆ ಇಲ್ಲಿ ಶರೀರ ಭಾವವನ್ನು ಅನುಸರಿಸಿ ಜೀವಿಸಿದರೆ ಸಾಯುವುದು ನಿಶ್ಚಯ ಎಂಬುದಾಗಿ ರೋಮಪತ್ರಿಕೆಯಲ್ಲಿ ನಾವು ಗಮನಿಸ್ತೇವೆ ಪ್ರಿಯರೇ. ಆದರೆ ಸೈತಾನನು ಆ ಹೆಣ್ಣು ಮಗಳನ್ನು ವಂಚಿಸಿಬಿಟ್ಟ. ದೇವರೇ, ಇವತ್ತು ಅನೇಕರನ್ನ ಸೈತಾನನು ವಂಚಿಸುತ್ತಿದ್ದಾನೆ. ಪ್ರಾರ್ಥಿಸಿಕೊಳ್ಳೋಣ.
ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ದೇವ ಸಹಾಯ ಮಾಡು, ಪರಿಶುದ್ಧನೇ ಸಹಾಯ ಮಾಡು, ಮಹೋನ್ನತನೇ ಸಹಾಯ ಮಾಡು ಸ್ವಾಮಿ. ದೇವರೇ, ನಮ್ಮ ಕಣ್ಣುಗಳ ಮನೋನೇತ್ರಗಳನ್ನು ಯೇಸುವೆ ನಿಮ್ಮ ರಕ್ತದ ಮೂಲಕ ತೆಗಿಯಪ್ಪ. ದೇವರೇ, ನಾವು ಯಾವುದು ಸೈತಾನನ ಗುಂಡಿಯೊಳಗೆ ಬೀಳಬಾರ್ದು ಸ್ವಾಮಿ. ಪರಿಶುದ್ಧಾತ್ಮನ ಬಲದಲ್ಲಿ ನಮ್ಮನ್ನು ನಾಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ, ಆಮೇನ್, ಆಮೇನ್. ಹಲ್ಲೆಲೂಯಾ. ಸ್ತೋತ್ರಪ್ಪ.